ನಮಸ್ಕಾರ ಬಾಳಚ. ಬಾರಪ್ಪ, ಏನು ಸಮಾಚಾರ ತಂದ್ರಿವಿ? ಸಮಾಚಾರ ಏನ್ ಮಾಡ್ಲಿ ಬುದ್ಧಿ? ನಮ್ಮ ಪಾಲಿಗೆ ನೀವೇ ದೇವರ ಒಡೆಯ. ಇದೇನು ಬಾಳಚ, ನನಗಿಂತಲೂ ಹಿರಿಯರಾದ ನೀವು ನನ್ನ ಕಾಲಿಗೆ ಬೀಳುವುದೇ? ಹೇಳಿಯಪ್ಪ. ಆಯ್ತು ಬಾಳಚ, ಖಂಡಿತವಾಗಿ ನಡೆಸಿಕೊಡ್ತೀನಿ. ಹೇಳು. ನೋಡು ಬಾಳಚ, ನೀನು ಸಮಾಧಾನಿಯಾಗಿದ್ದರೆ ಅಷ್ಟೇ ನನಗೆ ಸಾಕಪ್ಪ. ಸಮಾಧಾನ, ಶಾಂತಿ ಇವುಗಳ ನೆರಳು ಸಹ ಬಡವರ ಎಡಬಲದಲ್ಲಿಯೂ ಬೀಳಲಾರದು. ನನ್ನ ಮಗ ಚಂದ್ರು ಚಿಕ್ಕವನಿರುವಾಗಲೇ ತನ್ನ ತಾಯಿಯನ್ನು ಕಳೆದುಕೊಂಡು ಬಿಟ್ಟ. ಅಂದಿನಿಂದಲೇ ನನ್ನ ಮಗನೇ ನನಗೆ ಸಿರಿ ಸಂಪತ್ತು. ಅವನಿಗಾಗಿ ಕಷ್ಟಪಡುತ್ತಾ ಬದುಕಿದೆ. ಎಲ್ಲರ ಹಾಗೆ ನನ್ನ ಮಗನು 4 ಅಕ್ಷರ ಕಲಿಯಲೆಂದು ಕಲಿಸಿದೆ. ಆದರೀಗ ನನ್ನಲ್ಲಿ ಕಲಿಸುವ ಶಕ್ತಿ ಇಲ್ಲ ಅವನಿಗ. ಒಪ್ಪತ್ತು ಊಟಕ್ಕಾಗಿ, ಏನು ಆಶ್ರಯಕ್ಕಾಗಿ ಕಂಡವರ ಕಾಲು ಹಿಡಿದರೂ ನನಗೆ ಯಾರು ಸಹಾಯ ಮಾಡಲಿಲ್ಲ ಒಡೆಯ, ಮಾಡಲಿಲ್ಲ.